ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಆ್ಯಂಡ್ ಹಾಗೇನು ನೀಟ್ ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾದ ಮಾಹಿತಿ ನೋಡಿ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸೆಕೆಂಡ್ ರೌಂಡ್ದು ಒಂದು ಆಪ್ಷನಲ್ ಲಿಂಕನ್ನು ಯಾವಾಗ ಬಿಡ್ತಾರೆ ಅಂತ ಹೇಳ್ಬಿಟ್ಟು ಸಾಕಷ್ಟು ಸ್ಟೂಡೆಂಟ್ಸು ವೆಯ್ಟ್ ಮಾಡ್ತಿದ್ರು. ಅಂದರೆ ನಿಮಗೆ ಮೊನ್ನೆ ಕೊಟ್ಟಿರುವಂತಹ ಸ್ಕೆಡ್ಯೂಲಲ್ಲಿ ನೋಡೋದಾದ್ರೆ 8ನೇ ತಾರೀಕು ಮಧ್ಯಾಹ್ನ 2 ಗಂಟೆ ಮೇಲೆ ಒಂದು ಆಪ್ಷನ್ ಎಂಟ್ರಿ ಲಿಂಕು ಆ್ಯಂಡ್ ಹಾಗೇನು ಸಹ ಬೆಳಗ್ಗೆ 11 ಗಂಟೆ ಆದಮೇಲೆ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ಸೆಕೆಂಡ್ ರೌಂಡ್ದು ರಿಲೀಸ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಮೊನ್ನೆ ಸ್ಕೆಡ್ಯೂಲಲ್ಲಿ ಆದರೆ ಮೆನ್ಷನ್ ಮಾಡಿದ್ರು. ಬಟ್ ನಿಮಗೆ 2 ಗಂಟೆಗಾದರೆ ಅಪ್ಡೇಟ್ ಆಗಿರಲಿಲ್ಲ. ಬಟ್ ನೀವು ಇದೀಗ KE ಅಫಿಷಿಯಲ್ ವೆಬ್ಸೈಟ್ಗೆ ಬಂದುಬಿಟ್ಟು KCET ವಿದ್ಯಾರ್ಥಿಗಳು ಆ್ಯಂಡ್ ಹಾಗೇನು ಸಹ ನೀಟ್ ವಿದ್ಯಾರ್ಥಿಗಳು ಈಗ UGCET 2024 ಅಂತ ಇದೆ. CET ವಿದ್ಯಾರ್ಥಿಗಳು ಇದ್ರ ಮೇಲೆ ಕ್ಲಿಕ್ ಮಾಡಿದ ಕೂಡಲೇ ಸಹ ನಿಮಗೆ ಸೆಕೆಂಡ್ ರೌಂಡ್ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದರೆ ತೋರಿಸಿರುತ್ತೆ. ನೀವು ಇಲ್ಲಿ ನೋಡಬಹುದು UGCET UGNET 2024 ಎರಡನೇ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಇದೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ್ಯಂಡ್ ಹಾಗೇನು ಸಹ ನಿಮ್ಗೆ ಎರಡನೇ ಸುತ್ತಿನ ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಂತ ರಿಲೀಸ್ ಮಾಡಿದ್ದಾರೆ. ಓಕೆನಾ, ಒಂದು ತಾತ್ಕಾಲಿಕ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲೂ ಹೋಗಿ ನೀವು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಈ ಒಂದು ವೆಬ್ಸೈಟ್ಗೆ ಸೀಟ್ ಮ್ಯಾಟ್ರಿಕ್ಸ್ ರಿಲೇಟೆಡ್ ಇನ್ನೂ ಸಹ ಒಂದಿಷ್ಟು ಅದರ ಅಪ್ಡೇಟ್ ಆಗ್ತಿದೆ. ನೀವು ಮತ್ತೆ ಅದನ್ನ ಚೆಕ್ ಮಾಡ್ಕೋಬಹುದು. ನೀವು ಫಸ್ಟ್ ರೌಂಡ್ ಅಲ್ಲಿ ಎಲ್ಲೋಗಿ ಒಂದು ಆಪ್ಷನ್ ಎಂಟ್ರಿಯನ್ನು ಮಾಡಿದ್ರೆ ಅದೇ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೂ ಸಹ ಆಗುತ್ತೆ. ಬಟ್ ನಿಮಗೆ ಇಲ್ಲಿ ನೋಡಿ UGCET UGNET 2024 ಎರಡನೇ ಸುತ್ತಿನ ಆಯ್ಕೆಯ ಪ್ರವೇಶ ಲಿಂಕ್ ಅಂತ ಇದೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮೇಲೆ ಕ್ಲಿಕ್ ಮಾಡಿದ ಆದ್ಮೇಲೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರು, ಸೀಕ್ರೆಟ್ ಕೀ ಕೋಡು ಆ್ಯಂಡ್ ಹಾಗೇನು ಸಹ ಪಾಸ್ವರ್ಡ್ ಅನ್ನು ಎಂಟರ್ ಮಾಡ್ಕೊಳ್ಳಿ. ಮೊದಲಿಗೆ ನೀವು CET ನಂಬರ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ. ಅದನ್ನ ಎಂಟರ್ ಮಾಡಿದ ಆದ್ಮೇಲೆ ನೆಕ್ಸ್ಟ್ ನಿಮಗೆ ಈ ರೀತಿ ಆದ್ರೆ ಬರುತ್ತೆ. ಇದನ್ನ ನೀವು ಫಸ್ಟ್ ಎಂಟರ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡಬಹುದು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಅಂತ ಇದೆ. ಆಪ್ಷನ್ ಎಂಟ್ರಿ ಸ್ಟಾರ್ಟ್ಸ್ ಫ್ರಮ್ 23/7/2024 ಅಂಡ್ ಕ್ಲೋಸಸ್ ಆನ್ 27/9/2024 ಅಂತ ಇದೆ. ಹಾಗಾಗಿ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಏನ್ ಕೇಳ್ತಿದಾರೆ, ಸರ್ ಈಗ ನಾವು ಸೆಕೆಂಡ್ ರೌಂಡ್ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಏನ್ ಬಿಟ್ಟಿದ್ದಾರೆ ಕಾಲೇಜಸ್ ಅನ್ನ ಎಡಿಟ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜಸ್ ಅನ್ನ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ, ಅದು 27ನೇ ತಾರೀಕುವರೆಗೂ ಇರುತ್ತಾ ಅಂತ ಕೇಳ್ತಿದ್ದಾರೆ ಸ್ಟೂಡೆಂಟ್ಸ್. ಡೆಫಿನೆಟ್ಲಿ ನಿಮ್ಗೆ ಅಲ್ಲಿಯ ತನಕ ಆದ್ರೆ ಇರೋದಿಲ್ಲ. ಎಲ್ಲಿಯ ತನಕ ನಿಮಗೆ ಒಂದು ಟೈಮ್ ಇರುತ್ತೆ ಅಂದ್ರೆ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ ಅಷ್ಟೇ ಟೈಮ್ ಇರುತ್ತೆ. ಓಕೆನಾ, ನೀವು ಇಲ್ಲಿ ಈ ರೀತಿ ಕೊಟ್ಟಿದ್ರೆ ಅಂತ ಹೇಳ್ಬಿಟ್ಟು ನೀವು ಕ್ಯಾಂಡಿಡೇಟ್ ಆಪ್ಷನ್ ಎಂಟ್ರಿ ಬಂದ್ಬಿಟ್ಟು ಅಲ್ಲಿಯ ತನಕ ಇರುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ. ನಿಮಗೆ ಈಗ ಎಲ್ಲಿಯ ತನಕ ಟೈಮ್ ಕೊಟ್ಟಿದ್ದಾರೆ ಸೆಕೆಂಡ್ ರೌಂಡ್ ನಿಮ್ಮ ಒಂದು ಕಾಲೇಜಸ್ ಅನ್ನ ಮಾಡಿಫೈ ಮಾಡ್ಕೊಳ್ಳೋದಕ್ಕೆ, ಡಿಲೀಟ್ ಮಾಡ್ಕೊಳ್ಳೋದಕ್ಕೆ, ರಿಆರ್ಡರ್ ಮಾಡ್ಕೊಳ್ಳೋದಕ್ಕೆ ಅಂತಂದ್ರೆ 11ನೇ ತಾರೀಕು ಮಧ್ಯಾಹ್ನ 2 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ. ಕ್ಯಾಂಡಿಡೇಟ್ಸ್ ಆಪ್ಷನ್ ಎಂಟ್ರಿ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ರೀತಿ ಹೋಮ್ ಪೇಜ್ ಆದರೆ ಕಾಣಿಸುತ್ತೆ. ಓಕೆನಾ, ನೀವು ಆ್ಯಡ್ ಮಾಡಿರುವಂತಹ ಎಲ್ಲ ಕಾಲೇಜಸ್ಸನ್ನು ಸಹ ಹಿಂಗೆ ಇರುತ್ತೆ. ಓಕೆನಾ, ನಿಮಗೆ ಆಪ್ಷನ್ ಎಂಟ್ರಿಯಲ್ಲಿ ಏನು ಮಾಡಿರ್ತೀರ ಅಷ್ಟು ಕಾಲೇಜಸ್ಸು ಇರುತ್ತೆ. ನಾನೀಗ ಮತ್ತೆ ಹೇಳ್ತಿದ್ದೀನಿ ನೋಡಿ, ಚಾಯ್ಸ್ 2ನ ಸೆಲೆಕ್ಟ್ ಮಾಡ್ಕೊಂಡಿರುವಂಥ ಸ್ಟೂಡೆಂಟ್ಸ್ಗೆ ಈಗ ಅಲರ್ಟ್ ಆಗಿರುವಂಥ ಸೀಟ್ ಏನಿದೆ ಅದ್ರ ಮೇಲೆ ಉಳಿದಿರುವಂತಹ ಎಲ್ಲ ಕಾಲೇಜಸ್ಸನ್ನು ಸಹ ಅದೇ ರೀತಿ ಇರುತ್ತೆ. ಆ್ಯಂಡ್ ಹಾಗೇನು ಸಹ ಒಂದು ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ಕೊಂಡಿರೋಂಥ ಸ್ಟೂಡೆಂಟ್ಗೆ ಸೀಟ್ ಯಾವುದಾದ್ರೆ ಅಲರ್ಟ್ ಆಗಿರುತ್ತೋ ಅದನ್ನು ಅವರು ಕ್ಯಾನ್ಸಲ್ ಮಾಡ್ಕೊಂಡಿರ್ತಾರೆ ಚಾಯ್ಸ್ 3ನ ಕೊಟ್ಟು. ಅದೊಂದು ಬಿಟ್ಟು ಉಳಿದಿರುವಂತಹ ಎಲ್ಲ ಕಾಲೇಜಸ್ಸು ಹಾಗೆ ಇರುತ್ತೆ. ಯಾವ ಫಸ್ಟ್ ರೌಂಡಲ್ಲಿ ಯಾವುದೇ ಒಂದು ರೀತಿಯ ಸೀಟ್ ಅಲರ್ಟ್ ಆಗದಿರುವಂಥ ಸ್ಟೂಡೆಂಟ್ಸ್ಗೆ ಎಲ್ಲ ಕಾಲೇಜಸ್ಸು ಹಾಗೆ ಇರುತ್ತೆ. ನೋಡಿ, ಇಲ್ಲಿ ನೀವು ಬಂದ್ಬಿಟ್ಟು ಒಂದು ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡಬಹುದು. 00 ಕೊಟ್ಟಿದ್ರ ಅಂತಂದ್ರೆ ನಿಮ್ಗೆ ಯಾವ ಕಾಲೇಜ್ ಬೇಡವೋ ಆ ಕಾಲೇಜ್ ಆದ್ರೆ ಡಿಲೀಟ್ ಆಗುತ್ತೆ. ಅಂಡ್ ನೆಕ್ಸ್ಟ್ ನೀವು ಪ್ರಿಯಾರಿಟಿ ನಂಬರ್ ಅನ್ನ ಚೇಂಜ್ ಮಾಡ್ಕೋಬಹುದು. ರಿಅರೇಂಜ್ ಅನ್ನ ಮಾಡ್ಕೊಂಡು ಇಲ್ಲಿ ಅಪ್ಡೇಟ್ ಅಂತ ಕೊಟ್ಟಿದ್ರ ಅಂತಂದ್ರೆ ನಿಮ್ಗೆ ಈ ಕಡೆ ಈ ರೈಟ್ ಸೈಡ್ ಅಲ್ಲಿ ಇದೆಯಲ್ವಾ, ಇದೆಲ್ಲಾನು ಸಹ ಅಪ್ಡೇಟ್ ಆಗುತ್ತೆ. ಅದನ್ನ ನೀವು ಒಂದು ಪ್ರಿಂಟ್ ಆದ್ರೆ ತಗೊಳ್ಳಿ. ಓಕೆನಾ, ಸ್ಟೂಡೆಂಟ್ಸ್ ಯಾರೆಲ್ಲ ಏನೆಲ್ಲ ಚೇಂಜಸ್ ಅನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಚೇಂಜಸ್ ಅನ್ನ ಮಾಡಬಹುದು. ಈಗ ನಿಮಗೆ ಒಂದು ಆಪ್ಷನ್ ಎಂಟ್ರಿ ಲಿಂಕ್ ಆದ್ರೆ ಆಕ್ಟಿವೇಟ್ ಆಗಿದೆ. ಅದನ್ನ ನೀವು ಜಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನಾದ್ರೂ ಚೇಂಜಸ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ಚೇಂಜಸ್ ಅನ್ನ ಮಾಡಿ. ಅಂಡ್ ನೀವು ಸ್ಟೂಡೆಂಟ್ಸ್ ಕೇಳಬಹುದು, ಸರ್ ನಾನು ಚೇಂಜಸ್ ಕಂಪಲ್ಸರಿ ಮಾಡಬೇಕಾ, ಈ ಕಾಲೇಜಸ್ ಯಾವ ರೀತಿ ಇರುತ್ತೋ ಅದೇ ರೀತಿ ಬಿಟ್ಬಿಡ್ಬೋದು ಅಂತಂದ್ರೆ 100% ಬಿಡ್ಬೋದು. ಅದನ್ನು ಸಹ ನಿಮಗೆ ಸೆಕೆಂಡ್ ರೌಂಡ್ಗೆ ಕನ್ಸಿಡರ್ ಆದರೆ ಆಗುತ್ತೆ. ಓಕೆನಾ, ಇನ್ನು ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಅನ್ನ ಮಾಡಿ. ಅಂಡ್ ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಅನ್ನ ಮಾಡಿ. ಇನ್ಸ್ಟಾಗ್ರಾಮ್ ಲಿಂಕನ್ನು ಕಮೆಂಟ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ.